ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮದಲ್ಲಿ ನಾವು ದೇವರ ವಾಗ್ದಾನವನ್ನು ಇಟ್ಟು ಪ್ರಾರ್ಥನೆ ಮಾಡಿ ಈ ದಿನದಲ್ಲಿ ಬರುವಂಥ ಎಲ್ಲ ಸವಾಲುಗಳನ್ನು ಜಯಿಸೋಣ. ನನ್ನ ಪ್ರಿಯರೇ, ಯೋಹಾನ ಬರೆದಂಥ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ 20ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ, ಆದರೆ ಲೋಕವು ಸಂತೋಷಿಸುವುದು, ನಿಮಗೆ ದುಃಖವಾಗುವುದು, ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯರೇ, ನಿಮಗೆ ತುಂಬ ದುಃಖ ಆಗಿದೆಯಾ? ತುಂಬ ಗೋಳಾಡ್ತಾ ಇದ್ದೀರಾ? ಅಯ್ಯೋ, ನಾನೇನು ಈ ಸಮಸ್ಯೆಗಳಲ್ಲಿ ಏನಪ್ಪ ಮಾಡಲಿ ಅಂತ ನೀವು ಗೋಳಾಡ್ತಾ ಇದ್ದೀರಾ? ನನ್ನ ಪ್ರಿಯರೇ, ವಾಕ್ಯದಲ್ಲಿ ಒಂದು ಅಮ್ಮ ಇದ್ದಾರೆ, ಒಂದು ತಾಯಿ ಇದ್ದಾರೆ. ಒಬ್ಬನೇ ಒಬ್ಬ ಮಗ, ಅವರು ವಿಧವೆ. ಆ ಮಗನನ್ನೇ ಎಲ್ಲ ನಂಬಿ ಅವರು ಬದುಕ್ತಾ ಇದ್ದರು. ಆದರೆ ಒಂದು ದಿನ ಆ ಮಗ ಕಾಯಿಲೆ ಬಂದು ಸತ್ತೋದ ಮೇಲೆ ಏನು ಮಾಡೋದು? ಆ ಅಮ್ಮ ಯಾರೂ ಇಲ್ಲ, ಗೋಳಾಡ್ತಾ ಇದ್ದಾರೆ. ಅಪ್ಪ, ಯಾರ ಹತ್ರ ಹೇಳಲಿ ಸ್ವಾಮಿ? ಇದ್ದಿದ್ದು ಒಂದು ಮಗ ರಾಜ, ಆ ಒಂದು ಮಗನ ಕೂಡ ಸತ್ತೋಗ್ಬಿಟ್ನೆ, ಏನು ಮಾಡೋದು? ಹತ್ಕೊಂಡು ಅವನ್ನ ತಗೊಂಡು ಹೋಗ್ತಾ ಇದ್ದಾರೆ ಸ್ಮಶಾನಕ್ಕೆ. ಹೋಗುವಂಥ ದಾರಿಯಲ್ಲಿ ಏನು ನಡೀತು ಗೊತ್ತಾ ನನ್ನ ಪ್ರಿಯರೇ? ದುಃಖ ಆಯಿತು. ನೋಡುವಂಥ ಜನ ಎಷ್ಟು ದಿನ ಅಳಬೇಡ ಅಂತ ಹೇಳ್ತಾರೆ, ಅಳ್ಬೇಡಮ್ಮ ಅಂತ ಹೇಳ್ತಾರೆ. ತಗೊಂಡೋಗಿ ಮನೇಲಿ ಹಾಕಿದ ತಕ್ಷಣ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಈ ಅಮ್ಮ ಅಳ್ತಾ ಹೋಗ್ತಾ ಇದ್ದಾರೆ, ಗೋಳಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಈ ಮಗನ ಎಷ್ಟೋ ಕನಸ್ಕೊಂಡಿದ್ನೆ, ಈ ವಯಸ್ಸಾದ ಕಾಲದಲ್ಲಿ ನಾನು ಸತ್ತೋಗ್ಬಿಡ್ಬಾರ್ದಾ, ನನ್ನ ಮಗ ಸತ್ತೋದ್ನೆ ಅಂತ ಗೋಳಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇರುವಂಥ ದಾರಿಯಲ್ಲಿ ಎದುರುಗಡೆ ಏಸಪ್ಪ ಬರ್ತಾ ಇದ್ದಾರೆ. ಏಸಪ್ಪ ಲೋಕದ ರಕ್ಷಕನು. ನನ್ನ ಪ್ರಿಯರೇ, ದುಃಖವನ್ನು ಬದಲಾಯಿಸುವಂಥ ದೇವರು, ಎಲ್ಲ ನೋವನ್ನು ಬದಲಾಯಿಸುವಂಥ ದೇವರು, ಕಣ್ಣೀರನ್ನು ಬದಲಾಯಿಸುವಂಥ ದೇವರು, ದುಃಖವನ್ನು ಬದಲಾಯಿಸಿ ಆನಂದವನ್ನು ಕೊಡುವಂಥ ದೇವರು. ಬನ್ನಿರಿ ನೋಡೋಣ ಏನು ಮಾಡಿದ್ರು ಇವ್ರ ಮನೆಯಲ್ಲಿ ಅಂತ. ಮತ್ತು ಎದುರು ನೋಡ್ತಾ ಬರ್ತಾ ಇದ್ದರೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಒಂದು ಅಮ್ಮ ಮಾತ್ರ ತುಂಬ ಅಳ್ತಾ ಇದ್ದಾರೆ. ಆವಾಗ ಏಸಪ್ಪ ಅಮ್ಮನ ನೋಡಿ, ಯಾಕಮ್ಮ ಗೋಳಾಡ್ತಾ ಇದೆಯಾ? ಅಯ್ಯೋ ಏಸಪ್ಪ, ನನಗಿದ್ದಿದ್ದು ಒಂದೇ ಮಗಪ್ಪ, ಅವ್ನು ಸತ್ತೋಗ್ಬಿಟ್ಟ, ಮತ್ತು ಗೋಳಾಡ್ದಿರ ನಾನು ಏನು ಮಾಡಲಿ? ಇವಾಗ ನೀನು ಗೋಳಾಡ್ತಾ ಇದೆಯಾ? ಇವಾಗ ನಿನಗೆ ದುಃಖ ಆಗ್ತಾ ಇದೆಯಾ? ಈಗೋ ನೋಡು ಅಂತ ಹೇಳಿಬಿಟ್ಟು ತನ್ನ ಕೈಯನ್ನು ಆ ಯೌವನಸ್ಥನ ಮೇಲೆ ಇಟ್ಟು ಅವನನ್ನು ಆ ಶವದಿಂದ ಎಬ್ಬಿಸಿಬಿಟ್ರು. ನನ್ನ ಪ್ರಿಯರೇ, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯರೇ, ಏಸಪ್ಪಗೆ ಎಲ್ಲ ಶಕ್ತಿ ಉಂಟು. ಯಾವುದು ನಿಮಗೆ ನಡೆಯಬೇಕು ಪೂರ್ಣ ಮನಸ್ಸಿನಿಂದ ಕರೆದು ನೋಡಿ. ಆ ತಾಯಿ ಏನು ಕೇಳಲಿಲ್ಲ, ಬರೀ ಅವರ ಗೋಳಾಟವನ್ನು ಏಸಪ್ಪ ನೋಡಿದ್ರು. ಆ ದುಃಖವನ್ನು ಆನಂದವಾಗಿ ಬದಲಾಯಿಸೋದಕ್ಕೆ ಏನು ಮಾಡಬೇಕು? ಸತ್ತೋಗಿರೋ ಮಗನ್ನ ತಿರುಗಿಸಿ ಕೊಟ್ರೇ ಆ ಅಮ್ಮಗ ಆನಂದ. ಆದ್ದರಿಂದ ಆ ಸಮಯದಲ್ಲಿ ಅವ್ರಿಗೇನು ಬೇಕು? ಅವರ ಮಗ ಬೇಕು. ಸತ್ತೋಗಿದ್ರೆ ಅವ್ರಿಗೇನು? ಅವರು ಸರ್ವಶಕ್ತನಾದ ದೇವರು, ಸಾವಿನ ಮೇಲೆ ಜಯಗೊಂಡಿರೋ ಅವರ ದೇವರು. ನನ್ನ ಪ್ರಿಯರೇ, ಅವರು ಪಾತಾಳವನ್ನು ಜಯಿಸಿದಂಥ ದೇವರು, ಎಲ್ಲ ಜನರಿಗಾಗಿ ಮರಣವನ್ನು ಜಯಿಸುವುದಕ್ಕಾಗಿ ಭೂಲೋಕಕ್ಕೆ ಇಳಿದು ಬಂದಿದ್ದಂಥ ದೇವರು. ಅವರು ಯಾರಿಗಾಗಿ ಅಮ್ಮ ಅಳ್ತಾ ಇದೆಯಾ? ಮಗನಿಗಾಗಿ ಅಳ್ತಾ ಇದೆಯಾ? ಈಗೋ ನೋಡು ನಾನು ಎಬ್ಬಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಎಬ್ಬಿಸಿಬಿಟ್ರು. ಇಂದ ಅಳಬೇಡ, ನಿನ್ನ ದುಃಖ ಹೋಗಿ ಆನಂದವಾಗಿರು, ನಿನ್ನ ಮಗನ ಜೊತೆ ಆನಂದವಾಗಿರು ಅಂತ ಕಳಿಸ್ಕೊಟ್ರು. ನನ್ನ ಪ್ರಿಯರೇ, ಇವತ್ತು ಯೇಸುವೊಂದಿಗೆ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ, ಗೋಳಾಡ್ತಾ ಇರುವಂಥ, ಕಣ್ಣೀರು ಬಿಡ್ತಾ ಇರುವಂಥ ನಿಮ್ಮ ದುಃಖವು ಹೋಗಿ ಆನಂದ ಬರುವುದಕ್ಕೆ ಏಸಪ್ಪ ಸಹಾಯ ಮಾಡುವರು. ನನ್ನ ಪ್ರಿಯರೇ, ಆ ಅಮ್ಮನ್ನ ದಾರಿಯಲ್ಲಿ ಸಂಧಿಸಿದಂಥ ದೇವರು ಈ ಕಾರ್ಯಕ್ರಮ ಮುಖಾಂತರ ನಿಮ್ಮ ಮನೆ ಒಳಗೆ ಏಸಪ್ಪ ಬಂದಿದ್ದಾರೆ. ನನ್ನ ಪ್ರಿಯರೇ, ನೀವು ಹೇಳಿ, ನಿಮ್ಮ ಗೋಳಾಟ ಏನು ನಡೆಯಬೇಕು? ಅಯ್ಯೋ, ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ನನಗೆ ಕೆಲಸ ಆಗ್ತಾ ಇಲ್ಲ, ಯಾವುದಲ್ಲೂ ಕೈ ಇಟ್ಟರು ನನಗೆ ನಷ್ಟ ಆಗ್ತಾ ಇದೆ. ಇವತ್ತು ಹೇಳಿ, ನಿಮ್ಮ ಗೋಳಾಟವನ್ನು ಬದಲಾಯಿಸಿ, ಈ ಲೋಕಕ್ಕೆ ಕೊಡುವಂಥ ದುಃಖವನ್ನು ಬದಲಾಯಿಸಿ ದೇವರು ಆನಂದವನ್ನು ಕೊಡುವರು. ನನ್ನ ಪ್ರಿಯರೇ, ದೇವರು ನಿಮಗೆ ಆನಂದವನ್ನು ಕೊಡುವರು. ದುಃಖವು ಬದಲಾಗಿ ಆನಂದವು ಬರುವುದು. ಅವೋ ನಿಮ್ಮ ಮನೆಯಲ್ಲಿ ಏಸಪ್ಪ ಕೊಡುವಂಥ ಆನಂದವು ಇಳಿದು ಬರುವುದು. ನನ್ನ ಪ್ರಿಯರೇ, ಬನ್ನಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಅಪ್ಪ, ದುಃಖವನ್ನು ಬದಲಾಯಿಸುವಂಥ ದೇವರು, ಶಕ್ತಿ ತುಂಬಿದಂಥ ದೇವರು ನೀವು ಒಬ್ಬರೇ ಸ್ವಾಮಿ. ಯಾಕಂದರೆ ಅಪ್ಪ, ಸ್ತೋತ್ರ ರಾಜ. ಅಪ್ಪ, ನೀವು ದುಃಖ ಅನುಭವಿಸೋದಕ್ಕೆ ಬಂದಿದ್ದು ಅಪ್ಪ ನಿಮ್ಮ ದುಃಖ ಅಲ್ಲ ಸ್ವಾಮಿ, ಈ ಲೋಕದಲ್ಲಿರುವಂಥ ಜನರ ದುಃಖವನ್ನು ತೆಗೆದುಹಾಕೋದಕ್ಕಾಗಿ ಬಂದಿದ್ದಂಥ ದೇವರಪ್ಪ. ಇವತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಒಬ್ಬೊಬ್ಬರ ದುಃಖವನ್ನು ನಿಮ್ಮ ಕೈಯಲ್ಲಿ ಕೊಡ್ತೇನೆ ಸ್ವಾಮಿ. ಆ ದುಃಖವು ಹೋಗಿ ಆನಂದ ಬರಲಿ ಸ್ವಾಮಿ. ಒಂದೊಂದು ಗೋಳಾಟವು ಕಣ್ಣೀರು ಬದಲಾಗಲಿ ಸ್ವಾಮಿ. ಅಪ್ಪ, ಒಂದೊಂದು ಕುಟುಂಬದಲ್ಲಿ ಇರುವಂಥ ಗೋಳಾಟ ಕಣ್ಣೀರು ಇವತ್ತು ಈ ಮನೆ ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ.
ಅಪ್ಪ ಸತ್ಯವೇದದಲ್ಲಿ ಅಪ್ಪ ಮಗನನ್ನು ಕಳ್ಕೊಂಡಿದ್ದಂಥ ತಾಯಿಯನ್ನು ಕರ್ತನೆ ಮಾತಾಡಿ ದುಃಖವನ್ನು ಬದಲಾಯಿಸಿ ಆನಂದವನ್ನು ಕೊಟ್ಟಿದ್ದಂಥ ದೇವರೇ, ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ದೇವರೇ, ಒಂದೊಂದು ಮನೆಯಲ್ಲಿ ಇಳಿದು ಬಾಪ, ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದಲ್ಲಿ ಇಳಿದು ಬಾಪ, ಒಂದೊಂದು ದುಃಖವು ಗೋಳಾಟ ಕಣ್ಣೀರನ್ನು ತೆಗೆದಾಕು ಸ್ವಾಮಿ. ಯಾವುದನ್ನು ಕುರಿತು ಜನ ಗೋಳಾಡ್ತಾ ಇದ್ದಾರೋ ಇವತ್ತು ಅದರಿಂದ ಬಿಡುಗಡೆ ಕೊಟ್ಟು ಬಿಡಪ್ಪ. ಅಪ್ಪ ದುಃಖವು ಹೋಗಿ ಆನಂದ ಬರಲಿ ಸ್ವಾಮಿ, ಆನಂದ ಇಳಿದು ಬರಲಿ ರಾಜ. ಒಂದೊಂದು ಕುಟುಂಬದಲ್ಲಿ ಸಂತೋಷ ಇಳಿದು ಬರಲಿ ರಾಜ. ಎಲ್ಲವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸ್ತೇನೆ. ದುಃಖವನ್ನು ತೆಗೆದಾಕಿ ಆನಂದವನ್ನು ಸಂತೋಷವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ, ಆಮೇಲೆ.